ನನ್ನ ಎಲ್ಲ ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ನನ್ನ ಇಂಟ್ರೊಡಕ್ಷನ್ ಬೇರೆ ಥರ ಇದೆ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸು ಅಂದ್ಕೊಳ್ತಾ ಇರ್ತೀರಾ. ಸೊ ಹೌದು ಫ್ರೆಂಡ್ಸ್, ಇಂದಿನಿಂದ ನಮ್ಮ ಚಾನಲ್ ಹೆಸರನ್ನು ಲಕ್ಷ್ಮಿ ಟ್ಯುಟೋರಿಯಲ್ಸಿಂದ ಸಕ್ಸಸ್ ಟೀಚರ್ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಲಕ್ಷ್ಮಿ ಟ್ಯುಟೋರಿಯಲ್ಸಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋಸನ್ನು ಮಾಡ್ತಾ ಇದ್ದೆ ಅಂತಂದರೆ ಟೀಚರ್ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗಿರೋಂತಹ ವಿಡಿಯೋಸನ್ನು ಮಾಡ್ತಾ ಇದ್ದೆ ಅಲ್ವಾ. ಸೊ ಹಾಗಾಗಿ ನಮ್ಮ ಚಾನಲನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಸಹ ಟೀಚರ್ಸ್ ಆಗಬೇಕು ಅನ್ನೋ ಮಹದಾಸೆಯನ್ನು ಹೊಂದಿರುವಂತಹವರೇ ಆಗಿರ್ತೀರಾ ಅನ್ನೋದು ನನ್ನ ಭಾವನೆ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಸಕ್ಸಸ್ ಟೀಚರ್ ಆಗಬೇಕು ಅಂತ ನಾನು ಆಶಿಸ್ತಾ, ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನು ಮುಂದೆ ನಮ್ಮ ಲಕ್ಷ್ಮಿ ಟ್ಯುಟೋರಿಯಲ್ಸ್ ಅನ್ನೋ ಚಾನಲ್ಲು ಸಕ್ಸಸ್ ಟೀಚರ್ ಅನ್ನೋ ಹೆಸರಲ್ಲಿ ಇರುತ್ತೆ. ಹಾಗೆ ಯಾರೆಲ್ಲ ಟೀಚರ್ ಆಗಬೇಕು ಅಂತ ಆಸೆ ಹೊಂದಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ಸಪೋರ್ಟಿವ್ ಆಗಿರುವಂತಹ ಒಂದಷ್ಟು ವಿಡಿಯೋಸನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲನ್ನು ಬೆಳೆಸೋದಕ್ಕೆ ತಾವೆಲ್ಲರೂ ಇರ್ತೀರಾ ನನ್ನ ಜೊತೆಗೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಆಲ್ರೆಡಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಯೂಸ್ಫುಲ್ ಆಗಿರುವಂತಹ ಒಂದಷ್ಟು ವಿಡಿಯೋಸನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜೊತೆಗೆ ಸ್ಟೂಡೆಂಟ್ಸ್ಗೂ ಸಹ ಅನುಕೂಲ ಆಗುವಂತಹ ವಿಡಿಯೋಸು, ಅವ್ರಿಗೆ ಬೇಕಾಗಿರುವಂತಹ ಎಕ್ಸ್ಪರಿಮೆಂಟ್ಸ್ ಆಗಿರಬಹುದು, ಲೆಸನ್ಸ್ ಆಗಿರಬಹುದು, ಎಲ್ಲವನ್ನು ಸಹ ನನ್ನ ಚಾನಲಲ್ಲಿ ತರೋ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ಚಾನಲ್ನ ಹೆಸರಿನ ಇಂಟ್ರೊಡಕ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಇನ್ಮೇಲೆ ನಮ್ಮ ಚಾನಲ್ಲು ಸಕ್ಸಸ್ ಟೀಚರ್ ಅನ್ನೋ ಹೆಸರಲ್ಲಿ ಇರುತ್ತೆ. ಸೊ ಯಾರೆಲ್ಲ ಸಕ್ಸಸ್ ಟೀಚರ್ ಆಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಭಾವಿ ಶಿಕ್ಷಕರು ಯಾರ್ಯಾರಿದ್ದೀರಾ ಅವ್ರಿಗೂ ಸಹ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋಸ್ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ನಾವು ಕರ್ನಾಟಕ TET 2025 ಈ ಎಕ್ಸಾಮ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸುಮಾರು ಜನ ಶಿಕ್ಷಕ ಆಕಾಂಕ್ಷಿಗಳು TET ಎಕ್ಸಾಮ್ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಸುಮಾರಷ್ಟು ಜನದ್ದು TET ಕ್ಲಿಯರ್ ಆಗಿಲ್ಲ. ಹಾಗೆ ಯಾರ್ದೆಲ್ಲ ಸ್ಕೋರಿಂಗ್ ಕಡಿಮೆ ಇದೆ ಅವರೆಲ್ಲರೂ ಸಹ TET ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಮೇ ಬಿ 2025ನ ಕರ್ನಾಟಕ TET ನೋಟಿಫಿಕೇಷನ್ ಇನ್ನೇನು ಒಂದೆರಡು ತಿಂಗಳಲ್ಲೇ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ನಮಗೆ ಮೇ ಬಿ ಎಕ್ಸಾಮ್ ಡೇಟ್ ಯಾವಾಗಿರಬಹುದು ಅಂತಂದರೆ ಜೂನ್ ಅಥವಾ ಜುಲೈ ಈ ಟೈಮ್ಗೆ ನಮಗೆ ಎಕ್ಸಾಮ್ ಡೇಟ್ಸನ್ನು ಅನೌನ್ಸ್ ಮಾಡಬಹುದು. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಈಗಲೇ ನಾವು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನೋಟಿಫಿಕೇಷನ್ ಆದಮೇಲೆ ನಾವೆಲ್ಲ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೋಬಹುದು ಅಂತ ದಯವಿಟ್ಟು ಭಾವಿಸಬೇಡಿ. ಯಾಕೆ ಅಂತಂದರೆ ನೋಟಿಫಿಕೇಷನ್ ಆದಮೇಲೆ ನಮಗೆ ಹಾರ್ಡ್ಲಿ 60 ಡೇಸ್ ಅಷ್ಟೇ ಸಿಗುತ್ತೆ. ಆ 60 ಡೇಸಲ್ಲಿ ಎಲ್ಲ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ನಾವು ಒಂದು ಸಲ ನಮ್ಮ ಸಿಲೆಬಸ್ಸನ್ನು ಓದಿದ್ದೀವಿ ಅಂತಂದರೆ ಅದು ನಮಗೆ ನೆನಪಲ್ಲಿ ಉಳಿಯೋದು ಸಹ ಇಲ್ಲ. ಸೊ ನಮಗೆ ಎಕ್ಸಾಮ್ ಬರೆಯೋ ಟೈಮ್ಗೆ ನಾವೇನು ಮಾಡಬೇಕು, ನಮ್ಮ ಸಿಲೆಬಸ್ ಏನಿದೆ ಅದು ಮಿನಿಮಮ್ 5 to 6 ಟೈಮ್ಸ್ ಅಷ್ಟು ರಿವಿಷನ್ ಆಗಲೇಬೇಕಾಗತ್ತೆ. ಸೊ ರಿವಿಷನ್ ಆಗಲಿಲ್ಲ ಅಂತಂದರೆ ನಮಗೆ ಎಕ್ಸಾಮಲ್ಲಿ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸಾಮಲ್ಲಿ ಆ ಕ್ವೆಶನನ್ನು ನೋಡ್ತಾ ಇದ್ದ ಹಾಗೆ ಎಲ್ಲ 4 ಆಪ್ಷನ್ಸು ಸಹ ಕರೆಕ್ಟ್ ಆನ್ಸರ್ ಅನಿಸೋ ಥರನೇ ಇರ್ತವೆ. ಸೊ ಯಾಕೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ನಾವು ಒಂದೇ ಸಲ ಓದಿರ್ತೀವಿ ಅಥವಾ ರಿವಿಷನ್ ಆಗಿರೋದಿಲ್ಲ. ಸೊ ರಿವಿಷನ್ ಇತ್ತೀಚೆಗೆ ಬರ್ತಾ ಇರೋವಂಥ ಕ್ವೆಶನ್ಸನ್ನು ಅಬ್ಸರ್ವ್ ಮಾಡಿದ್ರೆ ಕನ್ಫ್ಯೂಷನ್ ಮಾಡೋ ಥರ ಕ್ವೆಶನ್ಸು, ಸ್ಟೇಟ್ಮೆಂಟ್ ಕ್ವೆಶನ್ಸು, ಲೆಂತಿ ಕ್ವೆಶನ್ಸು ಅರೈಸ್ ಆಗ್ತಾ ಇದೆ. ಸೊ ಆ ಥರ ಸ್ಟೇಟ್ಮೆಂಟ್ ಕ್ವೆಶನ್ಸನ್ನು ನಾವು ಆನ್ಸರ್ ಮಾಡಬೇಕಾದ್ರೆ ನಮಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೋಟಿಫಿಕೇಷನ್ ಆದಮೇಲೆ ಓದ್ತೀವಿ ಅಂತ ಅಂದ್ಕೊಳ್ಳೋದಕ್ಕಿಂತ ಈಗಲಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈಗಲಿಂದ ಎವ್ರಿ ಡೇ 2 or 3 hours ಅಷ್ಟು ನಾವು ಎಕ್ಸಾಮ್ಗೆ ಮೀಸಲಿಟ್ಟಾಗ, ಎಕ್ಸಾಮ್ ಸಿಲೆಬಸ್ಸನ್ನು ಓದ್ತಾ ಹೋದಾಗ ನಾವೇನು ಮಾಡಬಹುದು, ಎಕ್ಸಾಮನ್ನು ಕ್ರ್ಯಾಕ್ ಮಾಡಬಹುದು. ಸೊ TETಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅದರಲ್ಲಿ ಆಲ್ಮೋಸ್ಟ್ ವರ್ಕಿಂಗ್ ವುಮೆನ್ ಇರ್ತಾರೆ, ಹಾಗೆ ಹೌಸ್ ವೈಫ್ಸ್ ಇರ್ತಾರೆ. ಸೊ ಇವರೆಲ್ಲರೂ ಸಹ ಟೈಮನ್ನು ಪಿಕಪ್ ಮಾಡಿಕೊಂಡು ಓದಬೇಕಾಗತ್ತೆ. ಸೊ ಯಾರೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸಹ ನನ್ನ ಸಜೆಷನ್ ಏನು ಅಂತಂದರೆ ಪರ್ ಡೇ 1 or 2 hours ಆದರೂ ನೀವು ಸ್ಪೆಂಡ್ ಮಾಡಲೇಬೇಕಾಗತ್ತೆ. 1 or 2 hours. ಸೊ ಯೂಶ್ವಲಿ ಎಲ್ಲರೂ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ, ಹಾಗೆ ಬೇರೆ ಬೇರೆ ಕಂಪನೀಸಲ್ಲಿ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇರೋದ್ರಿಂದ, ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತಾ ಇರೋ ಟೀಚರ್ಸ್ ಆಗಿರೋದ್ರಿಂದ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಪರ್ ಡೇ 2 hours ಆದರೂ ನಾವು ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಪರ್ ಡೇ 1 or 2 hours ನಾವು ಸ್ಪೆಂಡ್ ಮಾಡ್ತಾ ಇದ್ದರೆ ನಾವು ಟೈಮನ್ನು ಪಿಕಪ್ ಮಾಡ್ಬೋದು, ಹಾಗೆ ಆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಸುಮಾರಷ್ಟು ಜನ ನಾವೇನು ಮಾಡ್ತೀವಿ ಅಂತಂದರೆ
ನಾನು ಸಹ ಒಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನ್ನ TET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋ ಟೈಮಲ್ಲಿ, ಹಾಗೆ ನನ್ನ GPSTR ಎಕ್ಸಾಮ್ ಬರೀಬೇಕಾದರೂ ಸಹ ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ. ಹಾಗೆ ನಾನು ಮನೆ ಕೆಲಸವನ್ನು ಸಹ ನೋಡ್ಕೋಬೇಕಾಗುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, ಕಂಟಿನ್ಯೂಸ್ ಆಗಿ ಬೆಳಗಿಂದ ಸಾಯಂಕಾಲ ಓದಬೇಕು ಅಂದರೆ ಅದು ಆಗದ ಕೆಲಸ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಕಡೆ ಸ್ಕೂಲ್ ಕೆಲಸನ ಮ್ಯಾನೇಜ್ ಮಾಡ್ಕೋಬೇಕು, ಹಾಗೆ ಮನೆ ಕೆಲಸವನ್ನು ಮ್ಯಾನೇಜ್ ಮಾಡಿಕೊಂಡು ಪರ್ ಡೇ ಸ್ಟಾರ್ಟಿಂಗಲ್ಲಿ ಏನು ಮಾಡಿ ಅಂತಂದರೆ 1 or 2 hours ಅಟ್ಲೀಸ್ಟ್ 1 hour ಆದರೂ ಸ್ಪೆಂಡ್ ಮಾಡೋ ಪ್ರಯತ್ನವನ್ನು ಮಾಡಿ. ಸೊ ಯಾವಾಗ ಈ ಟೈಮಿಂಗ್ ಯಾವಾಗಿರಬೇಕು ಅಂತಂದರೆ, ಓದೋ ಅವರ್ಸ್ ಯಾವ ಟೈಮಲ್ಲಿ ಇಟ್ಕೊಂಡ್ರೆ ಬೆಟರ್ ಅಂತಂದರೆ ಅರ್ಲಿ ಮಾರ್ನಿಂಗ್ 4 to 5 ಅಥವಾ 4 to 6 ಈ ಅವರ್ಸನ್ನು ನಾವು ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಬ್ರೈನು ಸಹ ಫ್ರೆಶ್ ಆಗಿರುತ್ತೆ, ಯಾವುದೇ ಆಲೋಚನೆಗಳಿರೋದಿಲ್ಲ, ಯಾವುದೇ ಯೋಚನೆಗಳಿರೋದಿಲ್ಲ, ಫ್ರೆಶ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಓದೋದ್ರಿಂದ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತಲೂ ಸಹ ಕರಿತೀವಿ. ಸೊ ಆ ಟೈಮಲ್ಲಿ ಓದೋದ್ರಿಂದ ಫ್ರೆಶ್ ಆಗಿರುತ್ತೆ, ಬೇಗ ನಮಗೆ ತಲೆಗೆ ಹೋಗುತ್ತೆ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ನಾವು ಓದಿದ್ದು ಪ್ರಯೋಜನಕ್ಕೆ ಬರುತ್ತೆ. ಅದೇ ಕೆಲವರು ಏನು ಮಾಡ್ತೀರಾ ಅಂತಂದರೆ ನೈಟ್ ಟೈಮ್ ಓದೋಕ್ಕೆ ಪ್ರಯತ್ನ ಪಡ್ತೀರಾ. ಬಟ್ ನೈಟ್ ಟೈಮ್ ಓದೋದ್ರಿಂದ ಏನಾಗುತ್ತೆ, ಸೊ ಬೆಳಗಿಂದ ಸಾಯಂಕಾಲ ಆ ಕೆಲಸ ಈ ಕೆಲಸ ಅಂತ ಮಾಡಿರ್ತೀವಿ, ಸೊ ಟಯರ್ಡ್ ಆಗಿರುತ್ತೆ. ಆ ಟೈಮಲ್ಲಿ ಮತ್ತೆ ಓದ್ತೀವಿ ಅಂತಂದರೆ ಅದು ತಲೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಜಾಸ್ತಿ ಡಿಸ್ಟರ್ಬೆನ್ಸಸ್ ಇರುತ್ತೆ. ಸೊ ಅದಕ್ಕೆ ಬದಲಾಗಿ ಅರ್ಲಿ ಮಾರ್ನಿಂಗ್ 1 or 2 ಅವರ್ಸನ್ನು ಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಿ. ಸೊ ಮೊದಲಿಗೆ 2 hours ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಅಟ್ಲೀಸ್ಟ್ 1 hour ಸ್ಪೆಂಡ್ ಮಾಡಿ. ಅದಾದ ನಂತರ ಟೈಮಿಂಗ್ ಡ್ಯೂರೇಷನ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸೊ ಆಗ ಏನಾಗುತ್ತೆ, ನಾವು ಕರ್ನಾಟಕ TET ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಅದರಲ್ಲೂ ಎಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತ ತಗೊಂಡಾಗ ಸುಮಾರಷ್ಟು ಜನ TET ಎಕ್ಸಾಮಲ್ಲೇ ಕ್ಲಿಯರ್ ಆಗೋದಿಲ್ಲ. ಸೊ ಯಾಕೆ, ಇದಕ್ಕೆ ಏನು ಮೇನ್ ಪ್ರಾಬ್ಲಮ್ ಅಂತಂದರೆ ನಾವು ವರ್ಕ್ ಮಾಡೋದಿಲ್ಲ. ಮ್ಯಾಥ್ಸ್ ಅಂತಂದರೆ ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದ ಹಾಗೆ ಮ್ಯಾಥ್ಸನ್ನು ತೊಗೊಂಡಾಗ ನಾವು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಸಾಲ್ವ್ ಮಾಡ್ತೀನಿ ಅಂತಂದರೆ ಸುಮಾರಷ್ಟು ಕ್ವೆಶನ್ಸನ್ನು ಓದೋದಕ್ಕೂ ಸಹ ಟೈಮ್ ಸಾಕೋಗೋದಿಲ್ಲ ಎಕ್ಸಾಮಲ್ಲಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅದರಲ್ಲಿ ಸುಮಾರಷ್ಟು ಜನ TET ಕ್ಲಿಯರ್ ಆಗದೇ ಇರೋಂಥವ್ರು ಇದ್ದೀರಾ. ಸೊ ಮೇ ಬಿ ಇದಕ್ಕೆ ಕಾರಣ ಏನಿರಬಹುದು ಅಂತಂದರೆ ಕ್ವೆಶನ್ ಪೇಪರ್ನ ಡಿಫಿಕಲ್ಟಿ ಅಂತ ಹೇಳಬಹುದು. ಮ್ಯಾಥ್ಸ್ ಪೇಪರನ್ನು ತೊಗೊಂಡಾಗ ಮ್ಯಾಥ್ಸ್ ಪೇಪರಲ್ಲಿ ಡಿಫಿಕಲ್ಟಿ ಲೆವೆಲ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಬರ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಬರ್ತಾ ಇರೋಂಥ ಕ್ವೆಶನ್ ಪೇಪರ್ಸ್ ಅಂತೂ ತುಂಬಾ ಡಿಫಿಕಲ್ಟಿ ಆಗ್ತಾ ಇದೆ. ಸಿಲೆಬಸ್ ಸೇಮ್ ಇರಬಹುದು, ಆದರೆ ಡೆಪ್ತ್ ಏನಿದೆ, ಡಿಫಿಕಲ್ಟಿ ಲೆವೆಲ್ ಏನಾಗ್ತಾ ಇದೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಮ್ಯಾಥ್ಸ್ ಅಂತಂದ ತಕ್ಷಣ ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದ ಹಾಗೆ ಮ್ಯಾಥ್ಸಲ್ಲಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಕ್ವಿಕ್ಕಾಗಿ ನಾವು ಇಲ್ಲಿ ಆನ್ಸರ್ ಮಾಡಬಹುದು. ಸುಮಾರಷ್ಟು ಜನ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕ್ಯಾಂಡಿಡೇಟ್ಸು TET ಕ್ಲಿಯರ್ ಆಗಿಲ್ಲ. ಇದಕ್ಕೆ ಮೇನ್ ಕಾರಣ ಏನು ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ. ನೋಟಿಫಿಕೇಷನ್ ಆದ ಮೇಲೆ ನಾವು ಓದ್ಕೊಳ್ಳೋಣ ಅಂತ ಅಂದ್ಕೊಳ್ತೀವಿ, ಆದರೆ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗೋದಿಲ್ಲ, ಜೊತೆಗೆ ರಿವಿಷನ್ ಆಗೋದಿಲ್ಲ. ಸೊ ಯಾವೆಲ್ಲ ಮ್ಯಾಥ್ಸಿಗೆ ನಿಮಗೆ ಗೊತ್ತಿರೋ ಹಾಗೆ ಫಾರ್ಮುಲಾಸ್ ಗೊತ್ತಿಲ್ಲ ಅಂತಂದರೆ ನಾವು ಸುಮಾರಷ್ಟು ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕಾಗಲ್ಲ. ಹಾಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಏನಾಗ್ಬಿಡುತ್ತೆ, ಒಂದೇ ಸಲ ಯಾವಾಗ ನಾವು ಓದಿರ್ತೀವಿ ಆಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ, ಕನ್ಫ್ಯೂಷನ್ ಆಗೋ ಥರ ಆನ್ಸರ್ಸ್ ಇರ್ತವೆ. ಎಕ್ಸಾಮ್ ಬರೆದ ನಂತರ ಹೇಳ್ತಾ ಇರ್ತೀವಿ ಆನ್ಸರ್ ನನಗೆ ಗೊತ್ತಿತ್ತು, ಅಲ್ಲಿ ನನಗೆ ಕನ್ಫ್ಯೂಷನ್ ಆಯಿತು ಅಂತ. ಸೊ ಇದು ಯಾಕಾಗತ್ತೆ ಅಂತಂದರೆ ನಾವು ಯಾವಾಗ ರಿವಿಷನ್ ಮಾಡ್ಕೊಳ್ಳಲ್ಲ ಆಗ ಇದು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಎಲ್ಲ ಟೀಚರ್ಸ್ಗೆ, ಎಲ್ಲ ಭಾವಿ ಶಿಕ್ಷಕರಿಗೆ ನಾನು ಏನು ಸಜೆಷನನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಡೈಲಿ 1 or 2 hours ನೀವು ಓದೋದಕ್ಕೆ ಅಂತ ಸ್ಪೆಂಡ್ ಮಾಡಿ. ಸೊ ಯಾರೆಲ್ಲ ವರ್ಕಿಂಗ್ ವುಮೆನ್ ಇದ್ದೀರಾ ಅವ್ರಿಗೆ ಇದು ಕಷ್ಟ ಅನ್ನಿಸ್ಬಹುದು, ಆದರೆ ಸ್ಟಾರ್ಟಿಂಗ್ 1 or 2 hours ಸ್ಪೆಂಡ್ ಮಾಡಿ. ಅದಾದ ನಂತರ ನೀವು ಆ ಟೈಮ್ ಡ್ಯೂರೇಷನನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಇದು ಕಷ್ಟನೇ ಇಲ್ಲ, ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ, ಯಾವಾಗ ರಿವಿಷನ್ ಮಾಡ್ತೀರಾ ಆಗ ಆರಾಮಾಗಿ ನಾವು TETಯನ್ನು ಕ್ರ್ಯಾಕ್ ಮಾಡ್ಕೋಬಹುದು. ಯಾರೆಲ್ಲ ಪ್ರೈವೇಟ್ ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆ ನನ್ನ ಸಜೆಷನ್ ಏನು ಅಂತಂದರೆ, ನಿಮ್ಮ ಸಬ್ಜೆಕ್ಟ್ ಏನಿದೆ, ನಿಮ್ಮ ಮೇನ್ ಸಬ್ಜೆಕ್ಟ್ ಏನಿದೆ, ಸಪೋಸ್ ಯು ಆರ್ ಅ ಮ್ಯಾಥ್ಸ್ ಟೀಚರ್, ನೀವೇನಾದರೂ ಮ್ಯಾಥ್ಸ್ ಟೀಚರ್ ಆಗಿದ್ದರೆ ಅಥವಾ ಸೈನ್ಸ್ ಟೀಚರ್ ಆಗಿದ್ದರೆ, ಅಂದರೆ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸನ್ನು ತೊಗೊಂಡಿದ್ದಾಗ ಆ ಸಬ್ಜೆಕ್ಟ್ಸನ್ನು ನೀವು ಹೈಸ್ಕೂಲ್ ಮಕ್ಕಳಿಗೆ ಟೀಚ್ ಮಾಡಿ. ಸೊ ಹೈಸ್ಕೂಲ್ ಮಕ್ಕಳಿಗೆ ನೀವು ಟೀಚ್ ಮಾಡೋದ್ರಿಂದ ಇದು ನಮ್ಮ TET ಎಕ್ಸಾಮ್ಗೆ ಹಾಗೆ GPSTR ಎಕ್ಸಾಮ್ಗೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಕೆಲವೊಂದು ಕಡೆ ಪ್ರೈವೇಟ್ ಸ್ಕೂಲ್ಸಲ್ಲಿ ಏನು ಮಾಡ್ತಾರೆ, ಈವೊಂದು ನಾವು BEd ಕ್ಯಾಂಡಿಡೇಟ್ BEd ಕಂಪ್ಲೀಟ್ ಮಾಡ್ಕೊಂಡಿದ್ರೂ ಸಹ ನಮಗೆ ಹೈಸ್ಕೂಲ್ ಚಾನ್ಸಸನ್ನು ಕೊಡೋದಿಲ್ಲ. ಸೊ ಅವ್ರು ಏನು ಮಾಡಿ ಅಂತಂದರೆ, ಅಟ್ಲೀಸ್ಟ್ ನೀವು ಟ್ಯೂಷನ್ಸ್ ಮಾಡೋದಾದರೂ ಮಾಡಿ. 8th to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ, ಈ ಮಕ್ಕಳಿಗೆ ನಾವು ಟ್ಯೂಷನ್ಸ್ ಮಾಡೋದ್ರಿಂದ ಅಥವಾ 6th to 10th ಮಕ್ಕಳಿಗೆ ನಾವು ಟ್ಯೂಷನ್ಸ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ, ಆ ಮಕ್ಕಳಿಗೆ ಪಾಠ ಮಾಡೋದ್ರಲ್ಲೇ ನಮಗೆ ಸುಮಾರಷ್ಟು ಕ್ವೆಶನ್ಸ್ ರಿವಿಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾರೆಲ್ಲ ಪ್ರೈವೇಟ್ ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತಿದ್ದೀರಾ, ಲೋಯರ್ ಕ್ಲಾಸಸ್ಗೆ ವರ್ಕ್ ಮಾಡ್ತಾ ಇದ್ದೀರಾ, ಅವ್ರು ಏನು ಮಾಡಿ ಅಂತಂದರೆ ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಆಗೇನಾಗುತ್ತೆ, ಆಲ್ಮೋಸ್ಟ್ ನಮ್ಮ ಸಿಲೆಬಸ್ ಅಲ್ಲೇ ಕವರ್ ಆಗಿಬಿಡುತ್ತೆ. ಸೊ ನಾವು ಓದೋದಕ್ಕಿಂತ ನಾವು ಮಕ್ಕಳಿಗೆ ಪಾಠ ಮಾಡೋದ್ರಲ್ಲಿ
ತುಂಬಾ ಯೂಸ್ ಆಗುತ್ತೆ. ಸೊ ಇದೊಂದು ನನ್ನ ಸಜೆಷನ್ನು. ಹಾಗೆ ಪೇಪರ್ಸನ್ನು ನೋಡಿದಾಗ ಕರ್ನಾಟಕ TET ಪೇಪರ್ಸನ್ನು ತಗೊಂಡಾಗ ಎಷ್ಟು ಪೇಪರ್ಸ್ ಇರುತ್ತೆ ಅಂತ ಸುಮಾರಷ್ಟು ಜನ ಈಗ BEd ಮಾಡ್ತಾ ಇರೋಂಥ ಸ್ಟೂಡೆಂಟ್ಸು ಸಹ TET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಕರ್ನಾಟಕ TETಯಲ್ಲಿ ಪೇಪರ್ 1 ಹಾಗೆ ಪೇಪರ್ 2 ಎರಡು ಪೇಪರ್ಸ್ ಇರ್ತವೆ. ಸೊ ಪೇಪರ್ 1 ಯಾರೆಲ್ಲ ಬರೀಬಹುದು ಅಂತಂದರೆ DEd ಆಗಿರೋವಂಥವ್ರು ಬರೀಬಹುದು. ಹಾಗೆ BEd ಆಗಿರೋರು ಸಹ ಈಗ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪೇಪರ್ 1 BEd ಹಾಗೆ DEd ಆಗಿರೋಂಥ ಇಬ್ಬರು ಕ್ಯಾಂಡಿಡೇಟ್ಸು ಸಹ ಬರೀಬಹುದು. ಹಾಗೆ ಪೇಪರ್ 2 ಬರೀಬೇಕಾದ್ರೆ ನಾವು BEd ಕಂಪಲ್ಸರಿಯಾಗಿ ಮಾಡ್ಕೊಂಡಿರಬೇಕಾಗತ್ತೆ. BEd ಮಾಡ್ಕೊಂಡಿರೋರು ಪೇಪರ್ 2 ಬರೀಬಹುದು. ಸೊ ಪೇಪರ್ 1 ತಗೊಳ್ಳೋ ಅಂಥವ್ರು ಯಾವ ಕ್ಲಾಸಸ್ಗೆ ಟೀಚರಾಗಿ ಎಲಿಜಿಬಲ್ ಆಗಿರ್ತೀವಿ ಅಂತಂದರೆ ನಾವು 1 to 5th. ಸೊ 1 to 5th ಕ್ಲಾಸಸ್ಗೆ ಟೀಚರ್ಸ್ ಆಗಿ ನಾವು ಜಾಯ್ನ್ ಆಗಬೇಕಾದ್ರೆ ನಾವು ಅಲ್ಲಿ ಪೇಪರ್ 1 ನಾವಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪೇಪರ್ 2 ತಗೊಂಡಾಗ ಯಾವ ಕ್ಲಾಸಸ್ಗೆ ಟೀಚ್ ಮಾಡೋದಕ್ಕೆ ಅರ್ಹರಾಗ್ತೀವಿ ಅಂತಂದರೆ 6th to 8th ಕ್ಲಾಸಸ್ನ ಟೀಚರ್ಸ್ ಆಗಿ ಎಲಿಜಿಬಲ್ ಆಗ್ತೀವಿ. ಹಾಗೆ ಪೇಪರ್ 1 ಹಾಗೆ ಪೇಪರ್ 2 ಅಲ್ಲಿರುವಂಥ ಸಬ್ಜೆಕ್ಟ್ಸ್ ಯಾವ್ಯಾವು ಅಂತಂದರೆ 3 ಸಬ್ಜೆಕ್ಟ್ಸು ಎರಡೂ ಪೇಪರ್ಸ್ಗೂ ಕಾಮನ್ ಆಗಿರ್ತವೆ. ಯಾವುದದು ಅಂತಂದರೆ ಕನ್ನಡ, ಇಂಗ್ಲೀಷ್, ಸೈಕಾಲಜಿ. ಈ 3 ಸಬ್ಜೆಕ್ಟ್ಸ್ ಏನಿದೆ ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಸಲ್ಲೂ ಸಹ ಕಾಮನ್ ಸಬ್ಜೆಕ್ಟ್ಸ್ ಆಗಿರ್ತವೆ. ಹಾಗೆ ಈ 3 ಸಬ್ಜೆಕ್ಟ್ಸು ಸಹ 30 ಮಾರ್ಕ್ಸ್ಗೆ ಇರುತ್ತೆ. ಅದರ ಜೊತೆಗೆ ಪೇಪರ್ 1 ತಗೊಂಡಾಗ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಎಷ್ಟು ಮಾರ್ಕ್ಸ್ಗಿರುತ್ತೆ ಅಂತಂದರೆ 30 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟ್ ಯಾವುದಿರುತ್ತೆ ಅಂದರೆ EVS ಇರುತ್ತೆ. EVS 30 ಮಾರ್ಕ್ಸ್ಗೆ ಇರುತ್ತೆ. ಸೊ ಪೇಪರ್ 1 ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 6th ಅಥವಾ 7th ಸ್ಟ್ಯಾಂಡರ್ಡ್ವರೆಗೂ ಏನೆಲ್ಲ ಸಿಲೆಬಸ್ ಇದೆ ಇವಿಷ್ಟನ್ನು ನಾವು ಕಂಪಲ್ಸರಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಬಟ್ ಆ ಲೆವೆಲ್ ಏನಾಗಿರಬೇಕು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಮಕ್ಕಳ ಲೆವೆಲ್ಗೆಲ್ಲ ಅದಕ್ಕಿಂತ ಡೆಪ್ತ್ ನಾವು ಓದ್ಕೋಬೇಕಾಗತ್ತೆ. ಈ ಟಾಪಿಕ್ಸ್ ಏನಿದೆ ನಮ್ಮ ಸಿಲೆಬಸ್ಸಲ್ಲಿ ಏನೇನು ಟಾಪಿಕ್ಸ್ ಇದೆ ಅದನ್ನು ನಾವು ಅದಕ್ಕೆ ರಿಲೇಟೆಡ್ ಆಗಿರೋಂತಹ 8th, 9th, 10th ಈ 3 ಕ್ಲಾಸಸ್ಸಲ್ಲಿ NCERT ಸಿಲೆಬಸ್ಸಲ್ಲಿ ಏನಿದೆ ಇವಿಷ್ಟು ಟಾಪಿಕ್ಸನ್ನು ಕವರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪೇಪರ್ 2 ತಗೊಂಡಾಗ ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಇದು ಕಾಮನ್ ಆಗಿ ಪೇಪರ್ 2ಗೂ ಸಹ ಇರುತ್ತೆ. ಹಾಗೆ ಇಲ್ಲಿ ಸೈನ್ಸ್ ಟೀಚರಾಗಿ ಯಾರೆಲ್ಲ ತಗೊಳ್ತಾ ಇದ್ದೀರಾ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರು ಇದ್ದೀರಾ ಅವರಿಗೆ ಮ್ಯಾಥ್ಸ್ 30 ಮಾರ್ಕ್ಸ್ಗಿರುತ್ತೆ. ಹಾಗೆ ಸೈನ್ಸು 30 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಎರಡೂ ಸೇರಿಸಿ 60 ಮಾರ್ಕ್ಸ್ಗಿರುತ್ತೆ. ಸೋಷಿಯಲ್ ಸ್ಟಡೀಸ್ ಬ್ಯಾಕ್ಗ್ರೌಂಡ್ ಅವ್ರು ಯಾರಿದ್ದೀರಾ ಅವ್ರಿಗೆ ಸೋಷಿಯಲ್ ಸಬ್ಜೆಕ್ಟ್ಸು 60 ಮಾರ್ಕ್ಸ್ಗೆ ಇರುತ್ತೆ. ಸೊ ಟೋಟಲ್ ಎರಡೂ ಪೇಪರ್ಸು 150 ಮಾರ್ಕ್ಸ್ಗಿರುತ್ತೆ. ಸೊ ಈ 150 ಮಾರ್ಕ್ಸಲ್ಲಿ ನಾವು 120+ ತಗೋಬೇಕಾಗುತ್ತೆ. 120+ ತಗೊಂಡಾಗ ನಮ್ಮ ಸ್ಕೋರಿಂಗ್ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಓವರಾಲ್ ಪರ್ಸೆಂಟೇಜ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ನಾವಿಲ್ಲಿ ಎಲಿಜಿಬಲ್ ಆಗೋದಕ್ಕೆ 90 ಮಾರ್ಕ್ಸನ್ನು ತಗೋಬೇಕಾಗತ್ತೆ. ಸೊ 90 ಮಾರ್ಕ್ಸ್ ಜನರಲ್ ಕ್ಯಾಟಗಿರಿ ಅವ್ರಿಗೆ ಇವರಿಗೆಲ್ಲರಿಗೂ ಸಹ 90 ಮಾರ್ಕ್ಸನ್ನು ತಗೋಬೇಕಾಗತ್ತೆ. ಜೊತೆಗೆ ಇಲ್ಲಿ SC, ST ಹಾಗೆ ಕ್ಯಾಟಗಿರಿ 1 ಇವರಿಗೆ 83 ಮಾರ್ಕ್ಸನ್ನು ತೊಗೊಂಡ್ರೆ ಇಲ್ಲಿ ಇವರು ಎಲಿಜಿಬಲ್ ಆಗ್ತಾರೆ. ಬಟ್ ನಾವಿಲ್ಲಿ ಬರೀ ಎಲಿಜಿಬಲ್ಗೋಸ್ಕರ ನಾವು TET ಎಕ್ಸಾಮನ್ನು ಬರೀಬಾರ್ದು. ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ 110 ಮೇಲಾದರೂ ಕ್ರಾಸ್ ಮಾಡಬೇಕಾಗತ್ತೆ ಮಾರ್ಕ್ಸನ್ನು. ಸೊ ಈ ಮಾರ್ಕ್ಸು ಸಹ ನಮ್ಮ GPT ರೆಕ್ರೂಟ್ಮೆಂಟ್ ಆಗುತ್ತಲ್ಲ ಆಗ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. 20% ಅಷ್ಟು TET ಮಾರ್ಕ್ಸನ್ನು ತಗೊಳ್ತಾರೆ. 20% ಅಷ್ಟು TET ಮಾರ್ಕ್ಸನ್ನು ಅಲ್ಲಿ ಕನ್ಸಿಡರ್ ಮಾಡೋದ್ರಿಂದ ನಮ್ಮ ಅಗ್ರಿಗೇಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನಮ್ಮ ಫೈನಲ್ ಪರ್ಸೆಂಟೇಜ್ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮ್ಮ TET ಎಕ್ಸಾಮ್ನ ಪ್ರಿಪ್ರೇಷನ್ ಹೇಗಿರಬೇಕು ಅಂತಂದರೆ ನಾವಿಲ್ಲಿ GPSTR ಎಕ್ಸಾಮ್ ಬರೆಯೋದಕ್ಕೆ ಯಾವ ಲೆವೆಲ್ಗೆ ಪ್ರಿಪ್ರೇಷನ್ ನಡೆಸ್ತೀವಿ ಅದೇ ಲೆವೆಲಲ್ಲಿ ಈ ಪ್ರಿಪ್ರೇಷನನ್ನು ಸಹ ನಡೆಸಬೇಕಾಗತ್ತೆ. ಯಾಕಂದರೆ ಇಲ್ಲಿನ ಮಾರ್ಕ್ಸು ಸಹ ನಮಗೆ ಕೌಂಟ್ ಆಗುತ್ತೆ. ಸೊ ಬರೀ ಎಲಿಜಿಬಲ್ ಆಗ್ತೀವಿ ಅಂತಂದರೆ ಈಗ ಇತ್ತೀಚೆಗೆ ಬರ್ತಾ ಇರೋಂತಹ ಕ್ವೆಶನ್ಸು ಹಾಗೆ ಇತ್ತೀಚೆಗೆ ಬರ್ತಾ ಇರೋಂತಹ ಸ್ಟೂಡೆಂಟ್ಸನ್ನು ನೋಡಿದಾಗ ಪರ್ಸೆಂಟೇಜ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು, ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಜಾಸ್ತಿ ಮಾರ್ಕ್ಸನ್ನು ತಗೊಳ್ಳೋ ಪ್ರಯತ್ನವನ್ನು ನಾವಿಲ್ಲಿ ಮಾಡಬೇಕಾಗತ್ತೆ.